Hello students, welcome back to the channel. So ನನ್ನ ಪ್ರೀವಿಯಸ್ ವಿಡಿಯೋಲಿ ಅಂದರೆ ನಾನು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಅನ್ನೋ ಸೀರೀಸ್ನ ಸ್ಟಾರ್ಟ್ ಮಾಡಿದೆ. ಸೊ ಆ ಸೀರೀಸಲ್ಲಿ ಆಲ್ರೆಡಿ ಸ್ಪೀಡ್ ಮೇಲೆ 2 ಪ್ರಾಬ್ಲಮ್ಸ್ ಆಗಿದೆ. ಸೊ ಇವತ್ತಿನ ವಿಡಿಯೋಲಿ ನೆಕ್ಸ್ಟ್ ಟೈಪ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ನೆಕ್ಸ್ಟ್ ಟೈಪ್ ಯಾವ್ದು ಇಂಪಾರ್ಟೆಂಟ್ ಟೈಪ್ ಮೇಲೆ ಕೊಡ್ತಾರೆ ಅಂದರೆ ಫೈಂಡ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಅಂತ ಒಂದು ಕ್ವಶನ್ ಕೇಳ್ತಾರೆ. ನಾನು ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಮ್ಮ SSLC ಬೋರ್ಡಲ್ಲಿ ಏನು ಕೊಟ್ಟಿದ್ದಾರಲ್ಲ. ಸೊ ಅದರಲ್ಲಿ ಅಂದರೆ ಫಸ್ಟ್ ಮಾಡಲ್ ಪೇಪರಲ್ಲಿರೋ ಕ್ವಶನ್ ಇದೆ. ಅಂದರೆ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಏನಿದೆ. ದ ಪೆರಿಮೀಟರ್ ಆ್ಯಂಡ್ ಏರಿಯಾ ಆಫ್ ಎ ರೆಕ್ಟ್ಯಾಂಗುಲರ್ ಪ್ಲೇ ಗ್ರೌಂಡ್. ಸೊ ಒಂದು ರೆಕ್ಟ್ಯಾಂಗುಲರ್ ಪ್ಲೇ ಗ್ರೌಂಡ್ ಇದೆ. ಏನಿದೆ? ಒಂದು ರೆಕ್ಟ್ಯಾಂಗುಲರ್ ಪ್ಲೇ ಗ್ರೌಂಡ್. ಓಕೆ, ಸೊ ರೆಕ್ಟ್ಯಾಂಗುಲರ್ ಪ್ಲೇ ಗ್ರೌಂಡ್ ನಾಮಕರಣ ಮಾಡೋಣ ABCD. ಸೊ ರೆಕ್ಟ್ಯಾಂಗುಲರ್ ಪ್ಲೇ ಗ್ರೌಂಡ್ ಇದೆಯಲ್ಲ, ಅದರದ್ದು ಪೆರಿಮೀಟರ್ ಮತ್ತು ಏರಿಯಾ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ರೆಕ್ಟ್ಯಾಂಗುಲರ್ ಪ್ಲೇ ಗ್ರೌಂಡು, ಅದರದ್ದು ಏನು ಕೊಟ್ಟಿದ್ದಾರೆ? ಪೆರಿಮೀಟರ್. ಸೊ ಪೆರಿಮೀಟರ್, ನೆಕ್ಸ್ಟ್ ಏರಿಯಾ. ಓಕೆ, ಸೊ ಪೆರಿಮೀಟರ್ ಬಂದು ಎಷ್ಟು? 80 ಮೀಟರ್. ಏರಿಯಾ ಎಷ್ಟು? 384 ಮೀಟರ್ ಸ್ಕ್ವೇರ್ ರೆಸ್ಪೆಕ್ಟಿವ್ಲಿ. ಓಕೆ, ಫೈಂಡ್ ದಿ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ದಿ ಪ್ಲೇ ಗ್ರೌಂಡ್. ಸೊ ಇದ್ರದ್ದು ನೀವೇನು ಮಾಡಿ, ಲೆಂತ್ ನಮಗೆ ಗೊತ್ತಿಲ್ಲ, ಬ್ರೆಡ್ತ್ ನಮಗೆ ಗೊತ್ತಿಲ್ಲ, ಅದನ್ನು ನೀವೇನು ಮಾಡಿ ಕಂಡುಹಿಡಿದು ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಫೈಂಡ್ ಲೆಂತ್ ಆ್ಯಂಡ್ ಫೈಂಡ್ ಬ್ರೆಡ್ತ್. ಸೊ ಇದು ಆಬ್ವಿಯಸ್ಲಿ ಇದು ಯಾವುದ್ರ ಮೇಲೆ ಇರೋದು? ಕ್ವಾಡ್ರಾಟಿಕ್ ಈಕ್ವೇಷನ್ ಮೇಲೆ ಇರೋದು ಇದು. ಸೊ ಇದನ್ನ ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಕೆಲವು ಮಕ್ಕಳು ನಾನು ನೋಡಿದ್ದೀನಿ, ಕೆಲವರಿಗೆ ಬೇಸಿಕ್ಸ್ ಏನು ಗೊತ್ತಿರಲ್ಲ. ಸೊ ಇದರಲ್ಲಿ ನಾವು ಫಸ್ಟ್ ಪಾರ್ಟ್ ನಮ್ಗೆ ಏನು ತಿಳ್ಕೊಬೇಕಂದ್ರೆ, ಇವಾಗ ರೆಕ್ಟ್ಯಾಂಗಲ್ ಬಗ್ಗೆ ನಮ್ಗೆ ಗೊತ್ತಾಗಬೇಕು. ಸೊ ರೆಕ್ಟ್ಯಾಂಗಲ್ ಏರಿಯಾ ಅಂದ್ರೆ ಏನು? ಇವಾಗ ಏರಿಯಾ ಅಂದರೆ ನಮ್ಗೆ ಗೊತ್ತಿರಬೇಕು. ಏರಿಯಾ ಅಂದ್ರೆ ಏನು? ಈ ಕ್ಲೋಸ್ಡ್ ರೀಜನ್ ಇರ್ತಲ್ಲ, ಇದು ಒಳಗಡಿನ ಪಾರ್ಟ್, ಇದು ಒಳಗಡೆ ಇರೋ ರೀಜನ್, ಇದು ಪಾರ್ಟ್ ಏರಿಯಾ ಇದು. ಪೆರಿಮೀಟರ್ ಅಂದರೆ ಏನಿದು? ಪೆರಿಮೀಟರ್ ಅಂದರೆ ಸುತ್ತಳತೆ. ಅಂದರೆ ನಾವೇನು ಮಾಡ್ತೀವಿ, ಇಲ್ಲಿಂದ ಒಂದು ಪಾಯಿಂಟಿಂದ ಸ್ಟಾರ್ಟ್ ಮಾಡಿ. ಸಪೋಸ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಟೋಟಲ್ ಈ ಸೈಡ್, ಓಕೆ, ಪ್ಲಸ್ ಆ್ಯಡ್ ಮಾಡ್ತೀನಿ, ದಿಸ್ ಪ್ಲಸ್ ದಿಸ್, ಅಗೇನ್ ಇದನ್ನು ಆ್ಯಡ್ ಮಾಡ್ತೀನಿ ಥರ್ಡ್ ಸೈಡ್ ಜೊತೆ, ನೆಕ್ಸ್ಟ್ ಫೋರ್ತ್ ಸೈಡ್. ಅಂದರೆ ಏನರ್ಥ? ಟೋಟಲ್ 4 ಸೈಡ್ನ ಲೆಂತ್ನ ನಾವು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತಲ್ಲ ಅದನ್ನೇ ಪೆರಿಮೀಟರ್ ಅಂತೀವಿ. ಓಕೆ, ಈ ಬೌಂಡ್ರೀಸ್ನ ಆ್ಯಡ್ ಮಾಡಬೇಕು. ಸೊ ಪೆರಿಮೀಟರ್, ಇವಾಗ ಪೆರಿಮೀಟರ್ ನಮಗೊಂದು ಹಿಂದೆ ಕೊಟ್ಟಿದ್ದಾರೆ. ಸೊ ಪೆರಿಮೀಟರ್ನ ಸಾಲ್ವ್ ಮಾಡ್ಕೊಂಡು ನಮ್ಗೆ ಏನು ಸಿಗುತ್ತೆ? ಸೊ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್. ಸೊ ಪೆರಿಮೀಟರ್ ಆಫ್ ಅ ರೆಕ್ಟ್ಯಾಂಗಲ್ ಏನಪ್ಪ ಫಾರ್ಮುಲಾ? ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್. ಸೊ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಸಿಂಪಲ್. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನೋಡಿ. ಸಪೋಸ್ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಎಲ್ಲೇ ಕಂಡುಹಿಡಿಬೋದು ನೋಡಿ. L ಪ್ಲಸ್ ಬಿ ಇದು ಏನು? ಈ ಸೈಡ್ ಏನು? ಇದು ಲೆಂತ್, ಇದು ಬ್ರೆಡ್ತ್. ಸೊ ಎಷ್ಟು L ಇದೆ? 2L ಪ್ಲಸ್ 2B. ಏನಾಯಿತು? 2L ಪ್ಲಸ್ 2B. ಇಲ್ಲೇನು ಮಾಡ್ತೀವಿ ನಾವು? 2 ಕಾಮನ್ ತೆಗೆದ್ರೆ L ಪ್ಲಸ್ ಬಿ ಈಕ್ವಲ್ ಟು ಎಷ್ಟಿದೆ? 80 ಮೀಟರ್. ಸೊ ನೆಕ್ಸ್ಟ್ ಏನು ಮಾಡ್ಬೋದು ನಾವು? L ಪ್ಲಸ್ ಬಿ ಈಕ್ವಲ್ ಟು 80 ಡಿವೈಡೆಡ್ ಬೈ 2. 2 4 8, 40 ಆಯಿತು. ಸೊ L ಪ್ಲಸ್ ಬಿ ಈಕ್ವಲ್ ಟು 40. ಸೊ ಇಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. L ಈಕ್ವಲ್ ಟು 40 ಮೈನಸ್ ಬಿ, ಲೆಟ್ ಇಟ್ ಬಿ ದಿಸ್ ಒನ್ ಆ್ಯಸ್ 1. ಸೊ ಪೆರಿಮೀಟರ್ ಯೂಸ್ ಮಾಡಾಯ್ತು, ಒಂದು ಈಕ್ವೇಷನ್ ಸಿಕ್ಕಿದೆ. ಇವಾಗ ಏರಿಯಾ ಯೂಸ್ ಮಾಡೋಣ. ಓಕೆ, ಸೊ ಏರಿಯಾ, ಇವಾಗ ನಮಗೆ ಏರಿಯಾ ಬಗ್ಗೆ ಗೊತ್ತಾಗಬೇಕು. ಏರಿಯಾ ಅಂದರೆ ಏನು ಅಂತ. ಪೆರಿಮೀಟರ್ ಅಂದರೆ ಗೊತ್ತಾಯ್ತಲ್ಲ. ಸೊ ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್. ಇವಾಗ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನು? ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂದರೆ ಇವಾಗ ರೆಕ್ಟ್ಯಾಂಗಲಲ್ಲಿ ತುಂಬ ಬರುತ್ತೆ, ಸ್ಕ್ವೇರ್ ಬರುತ್ತೆ, ಅರ್ಥ ಆಗ್ತಾಯಿದೆ. ಸೊ ಬೇಸಿಕ್ ತಿಳ್ಕೊಳ್ಳಿ, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಯಾವುದೇ ಒಂದು ರೆಕ್ಟ್ಯಾಂಗುಲರ್ ಶೇಪಲ್ಲಿ ಅದರದ್ದು ಏರಿಯಾ ಇವತ್ತಿರೋ ಫಾರ್ಮುಲಾ ಬಂದು ಲೆಂತ್ ಇಂಟು ಬ್ರೆಡ್ತ್. ಅರ್ಥ ಆಯ್ತಾ? ಸೊ ಉದ್ದ ಇಂಟು ಅಗಲ. ಸೊ ಲೆಂತ್ ಇಂಟು ಬ್ರೆಡ್ತ್. ಸೊ ಇವಾಗ ಲೆಂತ್ ಇಂಟು ಬ್ರೆಡ್ತ್, ಇಲ್ಲಿ ಲೆಂತ್ ಇಂಟು ಬ್ರೆಡ್ತ್ ಎಷ್ಟು ಕೊಟ್ಟಿದ್ದಾರೆ? ಏರಿಯಾ ಬಂದು ನಮಗೆ 384 ಮೀಟರ್ ಸ್ಕ್ವೇರ್. ಓಕೆ, ಸೊ ಇಲ್ಲಿ ನಮಗೆ L ವ್ಯಾಲ್ಯೂ ಇಲ್ಲಿ ಏನು ಮಾಡ್ಬೋದು? ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಇಲ್ಲಿ ನಮ್ಗೆ ಒಂದು ಈಕ್ವೇಷನ್ ಸಿಕ್ಕಿದೆ. ಸೊ 40 ಮೈನಸ್ ಬಿ ಇಂಟು ಬಿ ಆ್ಯಸ್ ಇಟ್ ಈಸ್, ಈ ಬಿನ ಹಂಗೆ ಬರ್ದಿದ್ದೀನಿ. ಸೊ 384. ಸೊ ಇವಾಗ ಇದನ್ನ ಏನು ಮಾಡಬೇಕು? ಇದನ್ನ ಸಾಲ್ವ್ ಮಾಡಿ. ಇದನ್ನ ಸಾಲ್ವ್ ಮಾಡಿದ್ರೆ ನಮಗೊಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಗುತ್ತೆ. ಆಮೇಲೆ ಫರ್ದರ್ ಅದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ 40 ಇಂಟು ಬಿ, 40b ಮೈನಸ್ ಬಿ ಇಂಟು ಬಿ ಸ್ಕ್ವೇರ್ ಈಕ್ವಲ್ ಟು 384. ಸೊ ಇದು ಮೈನಸ್ ಇದೆ, ಸೊ ಇದನ್ನ ಆ ಸೈಡ್ ಶಿಫ್ಟ್ ಮಾಡೋಣ ಪ್ಲಸ್ ಆಗೋದಕ್ಕೆ. ಬಿ ಸ್ಕ್ವೇರ್ ಇದು ಪ್ಲಸ್ ಇದೆ, ಈ ಸೈಡ್ ಬಂದರೆ -40b ಇದು ರೈಟ್ ಹ್ಯಾಂಡ್ ಸೈಡ್ ಇದೆ, ಸೊ ಅದನ್ನ ಹಂಗೆ ಇಟ್ಕೊಳ್ಳೋಣ.
ಒಂದು ಸೈಡಲ್ಲಿ 0 ಇರುತ್ತೆ, ಎಲ್ಲ ಒಂದು ಸೈಡ್ ತೊಗೊಂಡ್ಮೇಲೆ ಒಂದು ಸೈಡ್ 0 ಉಳಿದಿರುತ್ತೆ. ನೆಕ್ಸ್ಟ್ ಇವಾಗ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂದರೆ, ಒಂದು ಫಾರ್ಮುಲಾ ಮೆಥಡ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac, ಅಥವಾ ಫ್ಯಾಕ್ಟರೈಸೇಷನ್ ಮೆಥಡ್. ಸೊ ನಾವು ಈಸಿ ಒಂದು ಮೆಥಡ್ ಹೋಗೋಣ, ಓಕೆ, ಟೈಮ್ ಸೇವ್ ಮಾಡೋಣ. ಫ್ಯಾಕ್ಟರೈಸೇಷನ್ ಮೆಥಡ್. ಸೊ ಇಲ್ಲಿ ನಾವೇನು ಮಾಡ್ತೀವಿ, 384b ಸ್ಕ್ವೇರ್, ಸೊ ಇದೆರಡನ್ನೂ ಮಲ್ಟಿಪ್ಲೈ ಮಾಡ್ತೀವಿ ನಾವು. ಸೊ 384b ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ 2 ನಂಬರ್ ಬೇಕು, ಅಂದರೆ 2 ಫ್ಯಾಕ್ಟರ್ಸ್ ಹುಡುಕಬೇಕು. ಯಾವ ರೀತಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 384b ಸ್ಕ್ವೇರ್ ಬರಬೇಕು, ಆ್ಯಡ್ ಸಬ್ಟ್ರಾಕ್ಟ್ ಮಾಡಿದ್ರೆ -40b ಬರಬೇಕು. ಸೊ ಇವಾಗ ನಾವೇನು ಮಾಡ್ತೀವಿ ಅಂದರೆ ಸಿಂಪಲ್ ಆಗಿ ಫ್ಯಾಕ್ಟರ್ಸ್ ಹುಡುಕ್ತೀವಿ. 384ಗೆ ಫ್ಯಾಕ್ಟರ್ಸ್ ಹುಡ್ಕೋಣ. ಸೊ ದೊಡ್ಡ ನಂಬರ್ ತೊಗೊಳ್ಳಿ, ಸ್ವಲ್ಪ ಈಸಿ ಆಗುತ್ತೆ ಅವಾಗ. ಸೊ ಏನು 4 8 32, 4 9 36, 36 37 38. ಸೊ 2 ಕ್ಯಾರಿ, 4 5 4 6 24. ನೆಕ್ಸ್ಟ್ ಏನಾಗುತ್ತೆ, 4 2 8, 4 4 16. ನೆಕ್ಸ್ಟ್ ಅಗೇನ್ ನಾವು 6ಇಂದ ಮಾಡೋಣ. 6 4 24, 2 2 4, 2 1 1. ಓಕೆ, ಸೊ ಇದು ನಾರ್ಮಲ್ ಈ ರೀತಿ ಫ್ಯಾಕ್ಟರೈಸೇಷನ್ ಮಾಡಿ. ಇವಾಗ ಇದರಲ್ಲಿ ನಮಗೆ 2 ನಂಬರ್ ಪಾಸಿಬಲ್, 2 ನಂಬರ್ ಹುಡುಕ್ಬೇಕು ನಾವು. ಸೊ ಯಾವ ನಂಬರ್ ಇವಾಗ ಹುಡ್ಕೋಣ ಅಂದ್ರೆ ನೋಡಿ, ಲಾಸ್ಟಿಂದ ಮಾಡೋಣ. 2 2 4, 4 × 6 4 24. ಸಪೋಸ್ ಇದನ್ನು ಒಂದು ಜೋಡಿ ಮಾಡ್ಕೊಳ್ಳೋಣ. 4 4 16, ಇದನ್ನು ಜೋಡಿ ಮಾಡ್ಕೊಂಡು ನೋಡೋಣ. 16 ಮತ್ತು 24 ಮಲ್ಟಿಪ್ಲೈ ಮಾಡಿದ್ರೆ 384 ಬಂದೇ ಬರಬೇಕು. ಆದರೆ ನಾವೇನು ಚೆಕ್ ಮಾಡಬೇಕು, 40 ನಮಗೆ 40 ಬರೋ ಈ ಕಂಡೀಷನ್ನು ಅಂದರೆ ಈ 40 ಅನ್ನೋದು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಸೊ 24 ಮತ್ತು 14, ಸೊ 24 ಮತ್ತು 14 ನೋಡೋಣ. 24 ಮತ್ತು 16, ಸೊ ಎಷ್ಟು, 6 + 4 10, 3 + 1 4. ಸೊ 40 ಬರೋ ಚಾನ್ಸಸ್ ಇದೆ. ಸೊ ಇಲ್ಲಿ ಒಂದು 24 ತೊಗೊಳ್ಳೋಣ, ಒಂದು 16. ಇವಾಗ ಬಿ, ಇದಕ್ಕೊಂದು ಬಿ. ಇವಾಗ ಸೈನ್ ಏನು ಕೊಡಬೇಕು, ಇಲ್ಲಿ ಪ್ಲಸ್ ಇದೆ. ಸೊ ಆ್ಯಡ್ ಮಾಡ್ಬೇಕಂದ್ರೆ ನಮಗೆ ಅಡಿಷನ್ ಆಗಬೇಕಂದ್ರೆ ಆಬ್ವಿಯಸ್ಲಿ ಮೈನಸ್ ಮೈನಸ್ ಕೊಡಬೇಕು. ಮೈನಸ್ ಮೈನಸ್ ಇದ್ರೆ ಆ್ಯಡ್ ಮಾಡ್ತೀವಿ. ಸೊ -40b ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಇಂಟು ಬಿ ಸ್ಕ್ವೇರ್. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು, ಈ ಕಂಡೀಷನ್ ಆಯಿತು. ಅರ್ಥ ಆಯ್ತಾ? ಸೊ ನಿಮಗೆ ಫ್ಯಾಕ್ಟರೈಸೇಷನ್ ಗೊತ್ತಿಲ್ಲ ಅಂದರೆ ನಾನು ಸಿಂಪಲ್ ಪ್ರಾಬ್ಲಮ್ಸ್, ಈಸಿ ಪ್ರಾಬ್ಲಮ್ಸ್ನ ನಾನು ಒಂದು ವಿಡಿಯೋಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದೊಂದ್ಸಲಿ ಚೆಕ್ ಮಾಡಿ. ಸೊ ಇಲ್ಲಿ ಏನು ಮಾಡೋಣ, ಬಿ ಸ್ಕ್ವೇರ್ ಇವಾಗ -40b ಜಾಗದಲ್ಲಿ ಏನು ಬರ್ತೀವಿ, -24b -16b + 384 = 0. ನೆಕ್ಸ್ಟ್ ಇದೆರಡು ಜೋಡಿ ಮಾಡ್ಕೋತೀವಿ. ಇಲ್ಲಿ ಬಿ ಕಾಮನ್, ಯಾಕಂದರೆ ಬಿ ಸ್ಕ್ವೇರ್ ಮತ್ತು ಬಿ ಎರಡರಲ್ಲೂ ಚಿಕ್ಕದೇ ಅದು ಬಿ. ಸೊ ಇಲ್ಲಿ ಉಳಿದಿದ್ದು ಬಿ -24 ಮೈನಸ್ ಇಲ್ಲಿ 16 ಕಾಮನ್ ತೆಗಿತೀನಿ. ಓಕೆ, ಸೊ ಮೈನಸ್ ಇನ್ ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲಿ ಉಳಿಯೋದು ಬಿ, ಯಾಕಂದರೆ 16 1 16. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್, ಇಲ್ಲಿ ಮೈನಸ್ ಆಚೆ ಕಡೆ ತೆಗ್ದಿದ್ದೀವಲ್ಲ, ಅದಕ್ಕೆ ಪ್ಲಸ್ ಇಂಟು ಮೈನಸ್ ಮೈನಸ್ 16 ಎಸ್. ಸೊ 16 × 24 ಮುಂಚೆನೇ ಗೊತ್ತಿದೆ. ಸೊ 16 × 24 ಏನಾಗುತ್ತೆ, 384. ಸೊ ಇಲ್ಲಿ ಚೆಕ್ ಮಾಡಿ ಯಾವತ್ತಿದ್ರು ಇದೆರಡು ಸೇಮ್ ಬರಬೇಕು. ಸೊ ಇವಾಗ ಇದೆರಡು ಸೇಮ್ ಅಂದರೆ ಬಿ -24 ಕಾಮನ್ ತೆಗಿತೀನಿ. ಸೊ ಇಲ್ಲಿ ಬಿ -24 ಹೊಟ್ಟೋಯ್ತು ಅಂದರೆ ಉಳಿದಿದ್ದೇನು ಬಿ, ಇಲ್ಲಿ ಬಿ -24 ಅಂದರೆ ಉಳಿದಿದ್ದು -16 = 0. ಇವಾಗ ನಮಗೆ ಇದೆರಡು ವ್ಯಾಲ್ಯೂಸ್ನ ನಾವೇನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಿ ಒಂದ್ಸಲಿ ಚೆಕ್ ಮಾಡಬೇಕು. =0. ಸೊ ಬಿ -24 = 0, ಇನ್ನೊಂದು ಬಿ -16 = 0. ಸೊ ಬಿ = ಇದು ಆ ಸೈಡ್ ಹೋದರೆ +24, ಇದು ಬಿ = ಇದು ಆ ಸೈಡ್ ಹೋದರೆ +16. ಅಂದರೆ ಎರಡೂ ನಾವು ಪಾಸಿಟಿವ್ ಬರ್ತಾ ಇದೆ, ಅಂದರೆ ಎರಡರಲ್ಲಿ ಯಾವುದೋ ಒಂದು ತೊಗೊಳ್ಳಿ, ಅಥವಾ ಎರಡೂ ತೊಗೊಂಡ್ರು ನಮಗೆ ಸೇಮ್ ಆನ್ಸರೇ ಬರುತ್ತೆ. ಸಪೋಸ್ ನಾನು ಇದು ತಗೋತೀನಿ. ಸೊ ಬಿ = 24 ತಗೊಂಡೆ. ಓಕೆ, ದೆನ್ ಏನಾಗುತ್ತೆ, ಬಿ = ನಾನು 24 ತಗೊಂಡ್ರೆ ಲೆಂತ್ ಏನಾಗುತ್ತೆ, ದೆನ್ ಲೆಂತ್ ವಿಲ್ ಬಿ = 40 - b, ಯಾಕಂದರೆ ಈಕ್ವೇಷನ್ 1 ಇಲ್ಲಿದೆ ನೋಡಿ. ಸೊ 40 - b ಏನಾಗುತ್ತೆ, ಸೊ ಇವಾಗ 40 - b ಬಂದು L = 40 - b ಬಂದು 24. ಓಕೆ, ಸೊ ಅಲ್ಲ ಇಫ್ ಬರ್ಕೋಣ, ಇಫ್ ಸೊ 40 - 24. ಸೊ 40 - 24 ಏನಾಗುತ್ತಪ್ಪ, 16. 40 24 ಅದೇ ಎಷ್ಟು, 30 40 16. ಓಕೆ, ಸೊ ದೇರ್ ಫೋರ್, ಆಮೇಲೆ ಬರೋಣ ಬಿಡಿ. ಓಕೆ, ಸೊ ಇದೊಂದು ಕಂಡೀಷನ್ ಆಯ್ತಲ್ಲ. ಇಫ್ ಬಿ = 16 ತಗೊಂಡ್ರೆ, ಎರಡು ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಸೊ ಬಿ = 16 ತಗೊಂಡ್ರೆ ಲೆಂತ್ = ಏನಾಗುತ್ತೆ, 40 - b. ಸೊ 40 - 16. ಸೊ 40 - 16 ಅಪ್ಪ. ಸೊ 40 - 16 ಎಷ್ಟಾಗುತ್ತೆ, 4 ಉಳೀತು.
30 40 ಅಂದರೆ 24. ಸೊ ದೇರ್ ಫೋರ್ ಯಾವುದೇ ಕೇಸಲ್ಲಿ ನೋಡಿ 24 16 24 16 ಅಂದರೆ ಏನರ್ಥ, ದೇರ್ ಫೋರ್ ನಾವು ಏನಾದರೂ ಬರೀಬೋದು ಲೆಂತ್. ಸೊ ದೇರ್ ಫೋರ್ ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ಅ ಪ್ಲೇ ಗ್ರೌಂಡ್, ವಾಟ್ ಆಫ್ ಅ ಪ್ಲೇ ಗ್ರೌಂಡ್ ಅವ್ರು ಅದೆಲ್ಲ ಕೇಳಿರೋದು, ಈಕ್ವಲ್ ಟು ಏನು ಬರೀತೀರಾ, ಒಂದು ಲೆಂತ್ ಬಂದು ಎಷ್ಟು ಬಂದಿದೆ ಈ ಕೇಸಲ್ಲಿ 16 ಮೀಟರ್ ಆ್ಯಂಡ್ 24 ಮೀಟರ್. ಸೊ ಒಂದು ಬಾಕ್ಸಲ್ಲಿ ನೀಟಾಗಿ ಬರೀರಿ. ಸೊ ನಿಮಗೆ ಆನ್ಸರ್ ಸಿಕ್ಕಿದೆ. 3 ಮಾರ್ಕ್ಸಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ ಇದು. ಸೊ ಇದೇ ರೀತಿ ಇನ್ನೊಂದು ಕ್ವೆಶನ್ ನಾನು ಸಾಲ್ವ್ ಮಾಡಿಸ್ತೀನಿ. ಓಕೆ, ಸೊ ಇದೇ ಟೈಪ್ ಮೇಲೆ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೋಡಿ, ದ ಸಮ್ ಆಫ್ ದಿ ಏರಿಯಾಸ್ ಆಫ್ 2 ಸ್ಕ್ವೇರ್ಸ್ ಈಸ್ 640 ಮೀಟರ್ ಸ್ಕ್ವೇರ್. ಓಕೆ, ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ. ದ ಸಮ್ ಅಂದರೆ ಏನು, ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸಮ್ ಅಂದರೆ ಪ್ಲಸ್ ಅಡಿಷನ್ ಆಫ್ ಏರಿಯಾಸ್ ಆಫ್ 2 ಸ್ಕ್ವೇರ್ಸ್. ಸೊ ಫಸ್ಟು 2 ಸ್ಕ್ವೇರ್ಸ್ ಬಿಡಿಸ್ಕೊಳ್ಳೋಣ. 2 ಸ್ಕ್ವೇರ್ ಪೀಸಸ್ ಇದೆ, ಸೊ 2 ಸ್ಕ್ವೇರ್ಸ್ ಇದೆ. ಪ್ಲೇ ಗ್ರೌಂಡ್ ಇರಲಿ, ಏನೋ ಒಂದು 2 ಸ್ಕ್ವೇರ್ ಇದೆ, 2 ಸ್ಕ್ವೇರ್ ಫಿಗರ್ ಇದೆ. ಸೊ ಇದು ಎರಡದು ಏನು ಏರಿಯಾಸ್ ಆ್ಯಡ್ ಮಾಡಿದ್ದಾರೆ. ಓಕೆ, ಸೊ ಇದ್ರದ್ದು ಏರಿಯಾ 1 ಅಂತ ತಗೊಳ್ಳೋಣ. ಸೊ ಇದ್ರದ್ದು ಏರಿಯಾ 2, ಏರಿಯಾ 1 ಏರಿಯಾ 2. ಸೊ ಇದ್ರದ್ದು ಏನೋ ಒಂದು ಏರಿಯಾ ಇರುತ್ತೆ, ಈ ಸ್ಕ್ವೇರ್ದು ಇದ್ರದ್ದು ಏರಿಯಾ ಇದೆ. ಓಕೆ, ಸೊ ಇದ್ರದ್ದು ಸೈಡ್ ಏನು ತಗೋಣ ಅಂದರೆ, ಸೈಡ್ ಬಂದು ಆಬ್ವಿಯಸ್ಲಿ ನಮ್ಗೆ ಗೊತ್ತಿದೆ ಏನು, ಸ್ಕ್ವೇರಲ್ಲಿ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಸ್ಕ್ವೇರಲ್ಲಿ ಇಲ್ಲಿ ರೆಕ್ಟ್ಯಾಂಗಲಲ್ಲಿ ಏನಿತ್ತು, ಲೆಂತ್ ಇಂಟು ಬ್ರೆಡ್ತ್ ಇತ್ತು. ಯಾಕಂದರೆ ಇಲ್ಲಿ ಡಿಫ್ರೆಂಟ್ ಇರುತ್ತೆ, ಇಲ್ಲೂ ಡಿಫ್ರೆಂಟ್ ಇರುತ್ತೆ. ಒಂದು ಲೆಂತ್ ಬೇರೆ ಇರುತ್ತೆ, ಇನ್ನೊಂದು ಡೈಮೆನ್ಷನ್ ಬ್ರೆಡ್ತ್ ಇದೆ. ಇಲ್ಲಿ 4 ಸೈಡ್ ಏನಿದೆಯಲ್ಲ ಅದು ಸೇಮ್. ಓಕೆ, ಸೇಮ್ ಲೆಂತ್ ಇರುತ್ತೆ. ಸಪೋಸ್ ಇಲ್ಲಿ ಎಕ್ಸ್ ಇದ್ರೆ ಇಲ್ಲೂ ಎಕ್ಸ್ ಎಕ್ಸ್ ಎಕ್ಸ್, ಸಪೋಸ್ 2 ಇದ್ರೆ 2 2 2. ಓಕೆ, ಆಲ್ ಸೈಡ್ಸ್ ಆರ್ ಈಕ್ವಲ್. ಸೊ ಇದು ಎಕ್ಸ್, ಇದು ಎಕ್ಸ್, ಇದು ಎಕ್ಸ್, ಎಲ್ಲ ಎಕ್ಸ್. ಓಕೆ, ಈ ಫಿಗರಲ್ಲಿ ಏನು ವೈ ಅಂತ ತಗೋಣ. ವೈ 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 ವೈ. ಓಕೆ, ಸೈಡು ತಗೊಂಡಾಯ್ತು. ಏನು ಹೇಳ್ತಾ ಇದ್ದಾರೆ, ದ ಸಮ್ ಆಫ್ ದಿ ಏರಿಯಾಸ್ ಆಫ್ 2 ಅಂದರೆ 2 ಸ್ಕ್ವೇರ್ಸ್. ಸೊ ದ ಸಮೇಷನ್ ಆಫ್, ಫಸ್ಟ್ ಇಲ್ಲಿ ಲೆಟ್ ಮಾಡ್ಕೋಬೋಣ. ನಾವೇನೇನು ಬರ್ಕೊಂಡಿದ್ವಿ ಲೆಟ್ ಮಾಡ್ಕೋಣ. ಲೆಟ್ ದ ಸೈಡ್ಸ್ ಬಿ ಎಕ್ಸ್ ಮೀಟರ್ ಆ್ಯಂಡ್ ವೈ ಮೀಟರ್. ಓಕೆ, ಡಿಕ್ಲೇರ್ ಮಾಡಾಯ್ತು ಎಕ್ಸ್ ಮತ್ತು ವೈ ಅಂತ. ಇವಾಗ ನಾವು ನೋಡೋಣ ಏನೇನು ಏರಿಯಾಸ್ನ ಆ್ಯಡ್ ಮಾಡಿದ್ರೆ. ಓಕೆ, ಏರಿಯಾ 1 ಪ್ಲಸ್ ಏರಿಯಾ 2 ಬೋತ್ ಆರ್ ಈಕ್ವಲ್ ಟು 640. ಎರಡನ್ನೂ ಅಡಿಷನ್ ಮಾಡಿದ್ರೆ 640 ಮೀಟರ್ ಸ್ಕ್ವೇರ್. ನಮಗೆ ಇದರಿಂದ ಈ ಈಕ್ವೇಷನ್ ಬರಿತೀವಿ. ಇಫ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಪೆರಿಮೀಟರ್ಸ್. ಓಕೆ, ಇನ್ನೊಂದೇನು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇನ್ನೊಂದೇನು ಹಿಂಟ್ ಇಲ್ಲಿ ಹೇಳ್ತಾ ಇದ್ದಾರೆ, ಇಫ್ ದ ಡಿಫರೆನ್ಸ್ ಬಿಟ್ವೀನ್ ದೇರ್ ಪೆರಿಮೀಟರ್ಸ್. ಇವಾಗ ಪೆರಿಮೀಟರ್ಸ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೇನೆ, ಏನು ಸುತ್ತಳತೆ 4 ಸೈಡ್ನ ಆ್ಯಡ್ ಮಾಡ್ತೀವಿ. ಸೊ ಇದ್ರದ್ದು ಪೆರಿಮೀಟರ್ ಏನಾಗುತ್ತೆ ನೀವೇ ನೋಡಿ. ಇದ್ರದ್ದು ಪೆರಿಮೀಟರ್ ಏನು, ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್. 4 ಸೈಡ್ ಎಕ್ಸ್, 4 ಸೈಡ್ದು ಲೆಂತ್ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, 4x. ಇದ್ರದ್ದು 4 ಸೈಡ್ ಆ್ಯಡ್ ಮಾಡಿದ್ರೆ ಎಕ್ಸ್, ವೈ ಪ್ಲಸ್ ವೈ 2y 3y 4y. ಏನು ಹೇಳ್ತಾ ಇದ್ದಾರೆ, ಡಿಫ್ರೆನ್ಸ್ ಅಂದರೆ ಏನು, ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ, ಮೈನಸ್. ಸೊ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಪೆರಿಮೀಟರ್ಸ್, ಎರಡರದ್ದು ಪೆರಿಮೀಟರ್ದ ಡಿಫ್ರೆನ್ಸ್. ಓಕೆ, ಸೊ ಇಲ್ಲೇನು ಬರೀಬೋದು ನಾವು, P1 ಮೈನಸ್ P2 64. ಸೊ ಎರಡರದ್ದು ಪೆರಿಮೀಟರ್ ಏನಾಯಿತು, 64 ಮೀಟರ್. ಇಲ್ಲಿ ಏರಿಯಾ ಕೊಟ್ಟಿದ್ದಾರೆ, ಪೆರಿಮೀಟರ್. ಸೊ ನಮಗೆ ಎರಡನ್ನೂ ಸಾಲ್ವ್ ಮಾಡಿ. ಇವಾಗ ಏರಿಯಾ ಅಂದರೆ ಏನು, ಇವಾಗ ಸೈಮಲ್ಟೇನಿಯಸ್ಲಿ ಎರಡು ಸಾಲ್ವ್ ಮಾಡ್ಕೊಳ್ಳೋಣ. ಇವಾಗ ಏರಿಯಾ ಫಾರ್ಮುಲಾ ಏನು, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನು, ಲೆಂತ್ ಇಂಟು ಬ್ರೆಡ್ತ್ ತಂದೆ ಯಾವಾಗಲೇ. ಸೊ ಲೆಂತ್ ಇಂಟು ಬ್ರೆಡ್ತ್ ಅಂದರೆ ಸ್ಕ್ವೇರಲ್ಲಿ ಎಲ್ಲ ಸೈಡ್ ಈಕ್ವಲ್ ಆಗುತ್ತೆ. ಸೊ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, ಈ ಸ್ಕ್ವೇರ್ಗೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಲ್ಲಿ ವೈ ಇಂಟು ವೈ ವೈ ಸ್ಕ್ವೇರ್. ಅರ್ಥ ಆಗ್ತಾ ಇದೆಯಲ್ಲ, ಎಲ್ಲ ಆಲ್ ಸೈಡ್ ಸೇಮ್. ಸೊ ಲೆಂತ್ ಎಕ್ಸ್, ಬ್ರೆಡ್ತ್ ಎಕ್ಸ್ ಆಗುತ್ತೆ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಇಲ್ಲಿ ವೈ ಇಂಟು ವೈ ವೈ ಸ್ಕ್ವೇರ್. ಸೊ ಇಲ್ಲಿ ನಾವೇನು ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ ಅನಿಸುತ್ತೆ. ಓಕೆ, ವೈ ಸ್ಕ್ವೇರ್ಗೆ ಈಕ್ವೇಟ್ ಮಾಡಿಕೊಂಡ್ರೆ ವೈ ಸ್ಕ್ವೇರ್ ಈಕ್ವಲ್ ಟು, ಫಸ್ಟ್ ಇದನ್ನು ಸಾಲ್ವ್ ಮಾಡ್ಕೊಳ್ಳೋಣ. ಇಲ್ಲಿ 4 ಆ್ಯಂಡ್ 4 ಕಾಮನ್ ಇದೆ. ಸೊ ಏನು ಮಾಡೋಣ, ಎಕ್ಸ್ ಮೈನಸ್ ವೈ ಉಳಿಯುತ್ತೆ, 4 ಕಾಮನ್ ತೆಗೆದ್ರೆ ಆಚೆ ತೆಗೆದ್ರೆ ಈಸ್ ಈಕ್ವಲ್ ಟು 64. ಸೊ 4 1 4, ಇಲ್ಲೇನಾಗುತ್ತೆ ಕ್ಯಾರಿ, 2 ಕ್ಯಾರಿ ಆಗುತ್ತೆ.
So for 5 for 6 are 24. So x minus y equal to 16. So x equal to 16 ಇದು ಆ ಸೈಡ್ ಹೋದ್ರೆ ಪ್ಲಸ್ ಆಗುತ್ತೆ. ಸೊ ಲೆಟ್ ಇಟ್ ಬಿ ದಿಸ್ ಒನ್ ಆಸ್ 1. ಓಕೆ, ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಥರ ಸೇಮ್. ಒಂದು ಪ್ರಾಬ್ಲಮ್ ಬರೀ ಡೇಟಾ ಇರುತ್ತಲ್ಲ, ಸ್ವಲ್ಪ ಡೇಟಾನ ನಾವು ಅರ್ಥ ಮಾಡ್ಕೋಬೇಕು. ಮಿಕ್ಕಿದೆಲ್ಲ ಸೇಮೇ, ಪ್ರೊಸೀಜರ್ ಸೇಮ್ ಮಾಡ್ಕೊಂಡು ಹೋಗ್ತೀವಿ. ಇಕ್ವೇಷನ್ 1 ಸಿಗುತ್ತೆ, ಇವಾಗ ಪುಟ್ ಮಾಡ್ತೀನಿ. ಸೊ ಇದನ್ನು ತಗೊಬಂದು ಇಲ್ಲಿ ಹಾಕ್ತೀನಿ. ಸೊ ಏನಾಗುತ್ತೆ ಇಲ್ಲಿ ಎಕ್ಸ್ ಜಾಗದಲ್ಲಿ ಏನಾಗ್ಬಿಡುತ್ತೆ 16 ಪ್ಲಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 640. ಸೊ ಇದು ಯಾವ ಫಾರ್ಮಲ್ಲಿದೆ? ಇದು ಬಂದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಅದನ್ನು ಇಲ್ಲಿ ಯೂಸ್ ಮಾಡ್ತೀನಿ. ಸೊ ಎ ಜಾಗದಲ್ಲಿ 16 ಸ್ಕ್ವೇರ್ ಪ್ಲಸ್ 2ab 2 ಇಂಟು 16 ಇಂಟು ವೈ ಪ್ಲಸ್ ಬಿ ಜಾಗದಲ್ಲಿ ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 640. ಈಸಿ. ನೆಕ್ಸ್ಟ್ 16 16 ಸೊ 16 16 256 ಕರೆಕ್ಟಾ? ಸೊ ನೆಕ್ಸ್ಟ್ 16 2 32y ಪ್ಲಸ್ ವೈ ಸ್ಕ್ವೇರ್. ಸೊ ವೈ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ 2y ಸ್ಕ್ವೇರ್ ಡೈರೆಕ್ಟಾಗಿ ಇಲ್ಲೇ ಬರೆದು ಬೇಡ 640. ಸೊ ಇಲ್ಲಿ 2y ಸ್ಕ್ವೇರ್ ಫಸ್ಟ್ ವೈ ಸ್ಕ್ವೇರ್ ಬರೀಬೇಕು. ax ಸ್ಕ್ವೇರ್ ಪ್ಲಸ್ bx ನೆಕ್ಸ್ಟ್ y ಟರ್ಮ್. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಪ್ಲಸ್ 256 ಇದೆ, ಇದು ಈ ಸೈಡ್ ಬಂದರೆ ಮೈನಸ್ 640 ಈಕ್ವಲ್ ಟು 0. ಸೊ 2y ಸ್ಕ್ವೇರ್ ಪ್ಲಸ್ 32y, ಇಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಇದೆ, ಸೊ ಸಬ್ಟ್ರಾಕ್ಟ್ ಮಾಡ್ತೀವಿ, ಬಿಗ್ಗರ್ ನಂಬರ್ಸ್ ಆ್ಯಂಡ್ ಮೈನಸ್. ಸೊ 640 ಇಲ್ಲಿ 256. ಸೊ ಇವಾಗ 640ಯಲ್ಲಿ 256 ಹೋದರೆ ಎಷ್ಟಪ್ಪ? ಸೊ ಇದನ್ನು ನಾವು ಸಾಲ್ವ್ ಮಾಡಿದ್ರೆ ಎಷ್ಟು? ಇದು 4 ಬಂತು. ಓಕೆ, ಇಲ್ಲಿ 3 ಇರುತ್ತೆ, ಕ್ಯಾರಿ ತೊಗೊಂಡ್ರೆ 5 6 7 8 ಆಯಿತು. ನೆಕ್ಸ್ಟ್ ಇಲ್ಲಿ 5 ಇಂಟು ಹೋದರೆ 384. ಹಾಂ, 384 ಈಕ್ವಲ್ ಟು 0. ಸೊ ನಾವೇನು ಫರ್ದರ್ ಏನು ಮಾಡ್ಬೋದು? ಫರ್ದರ್ ಇದನ್ನು ಇನ್ನೂ ರೆಡ್ಯೂಸ್ ಮಾಡ್ಬೋದು. ಸೊ ಡಿವೈಡ್ ಬೈ 2 ಮಾಡೋಣ. ಡಿವೈಡ್ ಬೈ 2 ಮಾಡಿದ್ರೆ 2 1 2 ಪ್ಲಸ್ 2 1 2 2 6 12 ಮೈನಸ್ 2 1 2 ಕ್ಯಾರಿ ಆಗುತ್ತೆ. 2 9 18 2 2 4. ಸೊ ನಮಗೇನು ಸಿಕ್ತು? ಒಂದು ಸ್ಟ್ಯಾಂಡರ್ಡ್ ಈಕ್ವೇಷನ್ ಸಿಕ್ತು. ಯಾವುದೋ ಕ್ವಾಡ್ರಾಟಿಕ್ ಈಕ್ವೇಷನ್ ಒಂದು ಸಿಕ್ಕಿದೆ ಸ್ಟ್ಯಾಂಡರ್ಡ್ ಆಗಿ. ಇವಾಗ ಇದನ್ನು ನಾವೇನು ಮಾಡಬೇಕು? ಫೈಂಡ್ ಔಟ್ ಮಾಡಬೇಕು, ಸಾಲ್ವ್ ಮಾಡಿ ಸೈಡ್ಸ್. ಇವಾಗ ಸಾಲ್ವ್ ಮಾಡಿ. ಸೊ ವೈ ಸ್ಕ್ವೇರ್ ಈಕ್ವೇಷನ್ ಏನು? ವೈ ಸ್ಕ್ವೇರ್ ಪ್ಲಸ್ 16y ಮೈನಸ್ 192 ಈಕ್ವಲ್ ಟು 0. ಓಕೆ, ಸೊ ಇದನ್ನು ನಾವು ಫ್ಯಾಕ್ಟರೈಸೇಷನ್ ಮಾಡ್ಬೋದು, ಐದರ್ ಏನು ಮಾಡ್ಬೋದು? ಫಾರ್ಮುಲಾ ಮೆಥಡ್. ಸೊ ನಾರ್ಮಲಿ ಫ್ಯಾಕ್ಟರೈಸೇಷನ್ನೇ ಮಾಡೋಣ. 192y ಸ್ಕ್ವೇರ್ ಇದೆರಡು ಮಲ್ಟಿಪ್ಲೈ ಮಾಡ್ತೀವಿ. ಸೊ 2 ನಂಬರ್ ಹುಡ್ಕೋಣ. ಸೊ ಫ್ಯಾಕ್ಟರೈಸೇಷನ್ ಮಾಡಿದ್ರೆ 192. ಸೊ 2 ಇಂದ ಸ್ಟಾರ್ಟ್ ಮಾಡೋಣ ಫಸ್ಟ್. 2 9 18 2 8 16 2 9 ಹಾಂ ಕರೆಕ್ಟ್. 2 9 18 1 ಕ್ಯಾರಿ 2 6 12 4 2 8 4 ಅಲ್ಲಿ ಮಾಡೋಣ. 4 2 8 1 ಕ್ಯಾರಿ ಆಗುತ್ತೆ. ಸೊ 4 4 16 ಅಗೇನ್ 4 ಅಲ್ಲಿ ಮಾಡೋಣ. ಓಕೆ, 4 6 24. ನೆಕ್ಸ್ಟ್ 3 2 6 2 1 1. ನೆಕ್ಸ್ಟು ಸರಿ ಜೋಡಿ. ಇವಾಗ ನಾವೇನು ಮಾಡಬೇಕಂದ್ರೆ 2 ನಂಬರು ಮಲ್ಟಿಪ್ಲೈ ಮಾಡಿದ್ರೆ 192, ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡಿದ್ರೆ 16. ಸೊ 3 2 6 3 2 6 6 4 24. ಸೊ ಇದೊಂದ್ಸರಿ ಚೆಕ್ ಮಾಡೋಣ. 24 4 2 8 24 ಆ್ಯಂಡ್ 8ಅಲ್ಲಿ ಚೆಕ್ ಮಾಡೋಣ. 24ಅಲ್ಲಿ ಆ್ಯಡ್ ಮಾಡಿದ್ರೆ ಓಕೆ 24ಅಲ್ಲಿ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 8 32 ಏನೋ ಆಗುತ್ತೆ. ಸೊ 24ಅಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ 16 ಬರುತ್ತೆ, ಕರೆಕ್ಟ್. ಹಾಂ, 24 8 24ಅಲ್ಲಿ 8 ಮೈನಸ್ ಮಾಡಿದ್ರೆ ಕರೆಕ್ಟ್ 16 ಬರ್ತಾ ಇದೆ. ಸೊ ಇಲ್ಲಿ ಮೈನಸ್ ಇದೆ, ನಮ್ಗೆ ಇಲ್ಲಿ ಪಾಸಿಟಿವ್ ಬೇಕು. ಸೊ ಇಲ್ಲಿ ಪ್ಲಸ್ ಹಾಕೋಣ, ಇಲ್ಲಿ ಮೈನಸ್. ಈಸಿ. ಪ್ಲಸ್ ಇಂಟು ಮೈನಸ್ ಮೈನಸ್. 24ಅಲ್ಲಿ 8 ಹೋದರೆ 16, ಬಿಗರ್ ನಂಬರ್ ಸೈನ್ ಪ್ಲಸ್. ಸೊ ವೈ ಸ್ಕ್ವೇರ್ ಇನ್ ದ ಪ್ಲೇಸ್ ಆಫ್ 16y ಏನು ಬರಿತೀವಿ? ಪ್ಲಸ್ 24y ಮೈನಸ್ 8y ಮೈನಸ್ 192 ಈಕ್ವಲ್ ಟು 0. ಸೊ ಜೋಡಿ ಮಾಡ್ಕೋತೀವಿ.
ಸೊ ಇಲ್ಲಿ y ಕಾಮನ್, y ಪ್ಲಸ್ 24 ಮೈನಸ್ 8 ಕಾಮನ್. ಸೊ y minus into minus plus 8 into, so 8 into 24 192. so ಇಲ್ಲಿ y plus 24 ಇಲ್ಲಿ ಏನು ಬರುತ್ತೆ y minus 8. so y plus 24 ಕಾಮನ್ ತೆಗೆದು ಉಳಿದಿದ್ದು y minus 8 equal to 0. so ಇಲ್ಲಿ y plus 24 equal to 0, y minus 8. so ಎರಡು ಈಕ್ವೇಷನ್ ಬರುತ್ತೆ ಇಲ್ಲಿ. ಸೊ y equal to ಇದನ್ನ ಆ ಸೈಡ್ ಕಳಿಸಿದ್ರೆ minus 24, y equal to ಆ ಸೈಡ್ ಹೋದರೆ ಪಾಸಿಟಿವ್ 8. ಇದನ್ನ ಡಿಸ್ಕಾರ್ಡ್ ಮಾಡ್ತೀವಿ, ಯಾಕೆ ಲೆಂತ್ ಯಾವತ್ತಿದ್ರು ನೆಗೆಟಿವ್ ಅಲ್ಲಿ ಇರಲ್ಲ. ಓಕೆ, ಏನಂತ ಬರಿತೀವಿ, ಲೆಂತ್ ಕೆನಾಟ್ ಬಿ ನೆಗೆಟಿವ್. ಇದನ್ನ ತಗೋತೀವಿ, ಕನ್ಸಿಡರ್ ಮಾಡ್ತೀವಿ. ಸೊ ದೇರ್ ಫೋರ್ y is equal to 8, ದೆನ್ x equal to ಏನಾಗುತ್ತೆ, ಇಲ್ಲೊಂದು ಈಕ್ವೇಷನ್ ಇತ್ತು, ಏನದು x equal to ಏನಿದು, ಹಾಂ, ಸೊ x equal to 16 plus y. so x equal to 16 plus y, x equal to 16 plus y. so x equal to 16 plus 8. so 16 plus 8 20 24. so therefore or ಏನು ಕೇಳಿರೋದೇನೋ, the sides of the square. therefore the sides of the square are ಒಂದೇನು ತಗೋತೀರಾ, 24, ಫಸ್ಟ್ ಇದು y ಬರೆಯೋಣ, x ಬರೆಯೋಣ, 24 ಮೀಟರ್ ಆ್ಯಂಡ್ 8 ಮೀಟರ್. ಫೈನಲ್ ಆನ್ಸರ್ ಸಿಕ್ತು. ಇವಾಗ ನಾವು ಮಾಡಿರೋದು ಕರೆಕ್ಟಾ ಇಲ್ವೋ, ಎರಡು ಕ್ವಶನ್ ನಾನು ತೋರಿಸ್ತೀನಿ. ಇವಾಗ ನಾವು ಮಾಡಿರೋದು ಕರೆಕ್ಟಾ ಇಲ್ವ ಅಂತ ಹೆಂಗೆ ಗೊತ್ತಾಗುತ್ತೆ, ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಮೇನ್. ನಾನು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಸ್ಪೀಡಲ್ಲೂ ಹಂಗೆ ಹೇಳ್ಕೊಟ್ಟಿದ್ದೆ, ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಕರೆಕ್ಟ್ ಅದು. ಇವಾಗ ಕಂಡೀಷನ್ ನೋಡಿ, ಇವಾಗ ಕಂಡೀಷನ್ ಇಲ್ಲಿ ಏನು ಹೇಳಿದ್ರು, ಏರಿಯಾ ಎಷ್ಟು ಬರಬೇಕು, 384. ಓಕೆ, 384 ಬರ್ತಾ ಇದೆಯಾ ನೋಡೋಣ. ಓಕೆ, ಸೊ ಲೆಂತ್ ಇಂಟು ಬ್ರೆಡ್ತ್, ಅಥವಾ ಒಂದು ಚೆಕ್ ಮಾಡೋಣ, ಪೆರಿಮೀಟರೇ ಚೆಕ್ ಮಾಡೋಣ, ಒಂದು ಸ್ಯಾಟಿಸ್ಫೈ ಆದರೆ ಕರೆಕ್ಟಾಗಿ ಇರುತ್ತೆ. 80 ಮೀಟರ್ ಬರಬೇಕು ಪೆರಿಮೀಟರ್. ಓಕೆ, ಸೊ ಪೆರಿಮೀಟರ್ ಏನು, 2 ಇಂಟು L ಪ್ಲಸ್ ಬಿ, 2 ಇಂಟು ಈ ಕೇಸಲ್ಲಿ ಏನು ಲೆಂತ್ ಆ್ಯಂಡ್ ಬ್ರೆಡ್ತ್ ಎಷ್ಟು ಸಿಕ್ಕಿದೆ, 16 24. ಸೊ 16 ಆ್ಯಂಡ್ 24, 16 ಪ್ಲಸ್ 24. ಸೊ 2 ಇಂಟು 6 ಪ್ಲಸ್ 4 10 ಆಗುತ್ತೆ, 2 3 4 40. ಸೊ 40 to the 4 2s 80. ಓಕೆ, 80 ಬರ್ತಾ ಇದೆ, ಕರೆಕ್ಟ್. ಓಕೆ, ಈ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ, ಎರಡ್ರದ್ದು ಏರಿಯಾ ಬಂದು, ಓಕೆ, ಅಥವಾ ಎರಡರದ್ದು ಪೆರಿಮೀಟರೇ ಕಂಡುಹಿಡಿದ್ಬೋಣ ಈ ಕೇಸಲ್ಲಿ. ಸೊ ಎರಡರದ್ದು ಪೆರಿಮೀಟರ್ ಬಂದು 64. ಸೊ ಪೆರಿಮೀಟರೇ ಎಲ್ಲೇ ನೋಡೋಣ, ಮೈನಸ್ ಮಾಡೋಣ ಪೆರಿಮೀಟರ್. ಸೊ ಎಷ್ಟು, 24 ಮತ್ತು 8, 24 ಮತ್ತು 8ನ ಮೈನಸ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ, ಓಕೆ ಸಾರಿ ಪೆರಿಮೀಟರ್ ಅಲ್ಲ. ಸೊ 4 ಇಂಟು 24 ಮೈನಸ್ 4 ಇಂಟು 8. ಓಕೆ, ಸೊ 24 4s 16 ಅಂದರೆ 96 ಆಯಿತು, 8 4s 32. ಸೊ 6ಅಲ್ಲಿ 2 ಹೋದರೆ 4, 9ಅಲ್ಲಿ 3 ಹೋದರೆ ಎಷ್ಟು, 6. ಸೊ 64 ಮೀಟರ್ ಕರೆಕ್ಟಾಗಿ ಬರ್ತಾ ಇದೆಯಪ್ಪ. ಓಕೆ, ಸೊ ಈ ರೀತಿ ಒಂದ್ಸಲಿ ಕಂಡೀಷನ್ನ ಚೆಕ್ ಮಾಡಿ ನೋಡಿ. ಸೊ ಫೈಂಡ್ ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಮೇಲೆ ಇನ್ನೂ ಫರ್ದರ್ ತುಂಬಾ ಪ್ರಾಬ್ಲಮ್ಸ್ ಇದೆ. ಓಕೆ, ಆದರೆ ನಾನು ಎಲ್ಲ ಸಾಲ್ವ್ ಮಾಡ್ತಾ ಇಲ್ಲ, ಯಾಕಂದರೆ ನಮಗೆ ಹಿಂಟ್ ಒಂದು ಐಡಿಯಾ ಗೊತ್ತಾದರೆ ಸಾಕು, ಎಲ್ಲ ಮಾಡ್ಬೋದು. ನೀವು ಸಾಲ್ವ್ ಮಾಡಿ ಇನ್ನು. ಓಕೆ, ನಿಮ್ಮ ಹತ್ರ ಕ್ವಶನ್ಸ್ಗಳಿಲ್ಲ ಅಂದರೆ ಬೇಕಂದರೆ ನನ್ನ ಹತ್ರ ಕೆಲವು ಕ್ವಶನ್ ಪೇಪರ್ಗಳಿದೆ, ವಾಟ್ಸಪ್ ಮಾಡಿ, ಬೇಕಾದ್ರೆ ನಾನು ಫೋಟೋ ಹಿಡಿದು ಕಳಿಸ್ತೀನಿ ಅಥವಾ ಕ್ವಶನ್ಸ್ ಕಳಿಸ್ತೀನಿ, ಪ್ರಾಕ್ಟೀಸ್ ಮಾಡಿ. ಐಡಿಯಾ ಗೊತ್ತಾಗ್ತಾ ಇದೆಯಲ್ಲ ಯಾವ ರೀತಿ ಮಾಡಬೇಕಂತ. ಓಕೆ, ಸೊ ಇದೇ ರೀತಿ ಕೇಳ್ತಾರೆ, ಏನು ಸಿಂಪಲಾಗಿ ಇರುತ್ತೆ, ನಿಮಗೇನು ಅಷ್ಟೊಂದು ಟಫ್ ಆಗಿ ಕೇಳೋದಿಲ್ಲ. 3 ಮಾರ್ಕ್ಸ್ಗಲ್ಲ. ಪ್ರಾಕ್ಟೀಸ್ ಮಾಡ್ತಾಯಿರಿ. ಯಾವ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಿಮಗೇನೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ಗಳ ಜೊತೆ. ಎಕ್ಸಾಮ್ ಹತ್ರ ಬರ್ತಾಯಿದೆ, ಎಲ್ಲರಿಗೂ ಸ್ಪ್ರೆಡ್ ಆಗಲಿ. ಓಕೆ, ಸೊ ಥ್ಯಾಂಕ್ ಯು.